ಇವತ್ತು ಈ ವಿಡಿಯೋದಾಗ ನಮ್ಮ ಬಿಜಾಪುರದ ಕಡೆ ಶೇಂಗಾದ ಹಿಂಡಿನ ಹೆಂಗೆ ಕೊಡ್ತೀವಿ ಅಂತ ಹೇಳಿ ತೋರ್ಸಕತ್ತೀನಿ ಬರ್ರಿ. ನಮಸ್ಕಾರ ರೀ ಎಲ್ರಿಗೂ. ಎಲ್ಲರೂ ಹೆಂಗದಿರಿ? ಎಲ್ಲರೂ ಆರಾಮದಿರಿ ಅಂತ ಅಂದ್ಕೋತೀನಿ. ಬರ್ರಿ ಇವತ್ತು ನಾನು ನಿಮಗೆ ಶೇಂಗಾದ ಹಿಂಡಿನ ಹೆಂಗೆ ಕುಟ್ಟೋದು ಅಂತ ತೋರ್ಸಕತ್ತೀನಿ. ಅದಕ್ಕೂ ಮೊದಲು ನೀವು ಇನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಲಾರ್ದೆ ಹಾಗೆ ನೋಡಾತಿದ್ರಂದ್ರೆ ಪ್ಲೀಸ್ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಆವಾಗ ನಾನು ಹಾಕೋ ಎಲ್ಲ ವೀಡಿಯೋನು ನೋಟಿಫಿಕೇಷನ್ ಆಗಿ ಮೊದಲಿಗೆ ನಿಮ್ಗೆ ಬರ್ತಾವೆ. ಅವಾಗೆಲ್ಲಕ್ಕಿಂತ ಮುಂಚೆ ನೀವು ನಮ್ಮ ವೀಡಿಯೋನ ನೋಡ್ಬೋದು ನೋಡ್ರಿ. ಶೇಂಗಾದ ಹಿಂಡಿ ಕುಟ್ಲಕ್ಕ ಮೊದಲಿಗೆ ನಾನಿಲ್ಲಿ 1/4 kg ಆಗುವಷ್ಟು ಶೇಂಗಾದ ಕಾಳನ್ನು ತೊಗೊಂಡಿದ್ದೀನಿ. ಇವು ಚೆನ್ನಾಗಿ ಒಣಗಿರಬೇಕು. ಈಗ ಲೋ ಫ್ಲೇಮಲ್ಲಿ ಇಟ್ಟು ಇವನ್ನ ಚೆಂದಂಗೆ ಹುರಿಬೇಕು ನೋಡ್ರಿ. ಶೇಂಗಾದ ಕಾಳನ್ನು ಎಷ್ಟು ಚೆಂದ ಹುರ್ಕೋತೀವಿ ಅದ್ರ ಮೇಲೆ ನಮ್ಮ ಹಿಂಡಿ ಟೇಸ್ಟು ಡಿಪೆಂಡ್ ಆಗಿರ್ತೈತೆ ನೋಡ್ರಿ. ಶೇಂಗಾದ ಕಾಳನ್ನು ಈ ಥರ ಕಲರ್ ಚೇಂಜ್ ಆಗೋ ತನಕ ನೋಡ್ರಿ, ಈ ಥರ ಸಿಪ್ಪೆ ಸುಲಿಬೇಕು. ಅಷ್ಟೋ ತನಕ ನಾವು ಚೆಂದಂಗೆ ಹುರಿಬೇಕ್ರಿ. ಈಗ ಈ ಶೇಂಗಾದ ಕಾಳೆಲ್ಲ ಹುರಿದಾವು. ಇವುಗಳನ್ನು ತೆಗೆದು ಆರೋದಕ್ಕಿಡ್ತೀನಿ. ಮತ್ತು ನಾನು ಅದೇ ಪ್ಯಾನ್ಗೆ ಒಂದು ಸ್ವಲ್ಪ ಕರಿಬೇವನ್ನು ಕೂಡ ಡ್ರೈ ರೋಸ್ಟ್ ಮಾಡ್ಕೋತೀನಿ ನೋಡ್ರಿ. ಇವನು ಕೂಡ ಚೆಂದಂಗೆ ಕುರು ಅನ್ನೋ ತನಕ ಹುರಿಬೇಕ್ರಿ. ಭಾಳ ಹೊತ್ತಿಸ್ಬಾರ್ದು. ಮತ್ತು ನೋಡ್ರಿ ಈ ಥರ ಆಗೋ ತನಕ ಹುರಿಬೇಕು. ಈಗ ಮತ್ತು ಅದೇ ಪ್ಯಾನ್ಗೆ ನಾನಿಲ್ಲಿ ಕೊತ್ತಂಬರಿನೂ ಕೂಡ ಹುರ್ಕೊಳ್ತಾ ಇದ್ದೀನಿ. ಇಲ್ಲಿ ನಾನು ಒಂದು ಅರ್ಧ ಹಿಡಿಯಷ್ಟು ಕೊತ್ತಂಬರಿನ ಹಾಕ್ಕೊಳ್ತಾ ಇದ್ದೀನಿ. ಇವುಗಳನ್ನು ಕೂಡ ಲೋ ಫ್ಲೇಮಲ್ಲೇ ಇಟ್ಟು ಚೆಂದಂಗೆ ಹುರಿಬೇಕು ನೋಡ್ರಿ ಈ ಥರ ಆದ್ಮೇಲೆ ತೆಗಿತಾ ಇದ್ದೀನಿ. ಇವುಗಳನ್ನು ಚೆಂದಂಗೆ ಆರಬೇಕು. ಆರಿದ ಮೇಲೆ ನಾವು ಹಿಂಡಿ ಮಾಡ್ಕೋಬೇಕಾಗ್ತೈತಿ ನೋಡ್ರಿ. ಇಲ್ಲಿ ನಾನು 1 ಕಪ್ ಆಗೋಷ್ಟು ಅಚ್ಚ ಖಾರದ ಪುಡಿನ ತೊಗೊಂಡಿದ್ದೀನಿ. ಈ ಪುಡಿ ಮನೆಯಲ್ಲೇ ಮಾಡಿರೋದು. ಗುಂಟೂರು ಮೆಣಸಿನ್ಕಾಯಿ ಮತ್ತು ಬ್ಯಾಡಗಿ ಮೆಣಸಿನ್ಕಾಯಿ ಎರಡೂ ಮಿಕ್ಸ್ ಮಾಡಿ ಪುಡಿ ಮಾಡ್ಕೊಂಡಿರೋದು. ನೀವು ಪುಡಿನೇ ತೊಗೋಬೇಕಂದ್ರೆ ಅದೊಂದು ಸ್ವಲ್ಪ ತೊಗೊಳ್ರಿ. ಮತ್ತು 1-2 ಗೆಡ್ಡೆ ಬೆಳ್ಳುಳ್ಳಿನ ಸುಲಿದಿಟ್ಕೊಂಡಿದ್ದೀನಿ. ಈಗ ಎಲ್ಲನೂ ಮಿಕ್ಸಿಗೆ ಹಾಕ್ಕೊಳ್ತೀನಿ ನೋಡ್ರಿ. ಮೊದಲಿಗೆ ಹುರಿದಿರೋ ಕೊತ್ತಂಬರಿ ಮತ್ತು ಕರಿಬೇವನ್ನು ಹಾಕ್ಕೊಳ್ತಾ ಇದ್ದೀನಿ. ಅದಕ್ಕೆ ಸ್ವಲ್ಪ ಶೇಂಗಾದ ಕಾಳನ್ನು ಹಾಕ್ಕೊಳ್ತೀನಿ ನೋಡ್ರಿ. ಈಗ ಇದಕ್ಕೆ ಸುಲಿದಿರೋ ಬೆಳ್ಳುಳ್ಳಿನ ಹಾಕ್ಕೊಳ್ತೀನಿ. ಈಗ ಇದನ್ನು ರುಬ್ಕೊಂಡು ಬರ್ತೀನಿ ನೋಡ್ರಿ. ಭಾಳ ಸಣ್ಣದಂಗೆ ಏನು ಪುಡಿ ಮಾಡ್ಕೋಬೇಕಾಗಿಲ್ರಿ. ಈ ಥರ ಇದ್ರೆ ಸಾಕು. ಈಗ ಇದನ್ನು ಒಂದು ತಟ್ಟೆಗೆ ತಗೊಳ್ತೀನಿ ನೋಡ್ರಿ. ಈಗ ಮತ್ತು ಅದೇ ಮಿಕ್ಸಿ ಜಾರ್ಗೆ ಉಳಿದಿರೋ ಶೇಂಗಾದ ಕಾಳನ್ನೆಲ್ಲನೂ ಹಾಕೋತೀನಿ ರೀ. ಇದನ್ನು ಕೂಡ ಪುಡಿ ಮಾಡ್ಕೊಂಡು ಬರ್ತೀನಿ ನೋಡ್ರಿ. ಈಗ ಈ ಶೇಂಗಾದ ಪುಡಿನೂ ಕೂಡ ಇದ್ರ ಜೊತೆನೇ ಮಿಕ್ಸ್ ಮಾಡ್ಕೊಳ್ತೀನಿ ನೋಡ್ರಿ. ಈಗ ಇದಕ್ಕೆ ನಾನಿಲ್ಲಿ ತೊಗೊಂಡಿರೋ ಅಚ್ಚ ಖಾರದ ಪುಡಿನ ಹಾಕ್ಕೊಳ್ತಾ ಇದ್ದೀನಿ. ನಿಮ್ಮ ಖಾರಕ್ಕೆ ಎಷ್ಟು ಬೇಕು ಅಂತ ನೋಡ್ಕೊಂಡು ತಗೋರಿ ನೋಡ್ರಿ. ತೊಗೊಂಡಿರೋದೆಲ್ಲ ಅಚ್ಚ ಖಾರದ ಪುಡಿನ ಹಾಕ್ಕೊಂಡಿದ್ದೀನಿ. ಈಗ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಕೂಡ ಹಾಕ್ಕೊಳ್ತೀನಿ ನೋಡ್ರಿ. ಉಪ್ಪನ್ನ ಹಾಕಿ ಒಂದು ಸತಿ ಈ ಥರ ಸ್ಪೂನಿಂದ ಮಿಕ್ಸ್ ಮಾಡ್ಕೋಬೇಕು. ಮಿಕ್ಸ್ ಮಾಡ್ಕೊಂಡ್ಮೇಲೆ ಇದನ್ನು ಮತ್ತೆ ಮಿಕ್ಸಿ ಜಾರ್ಗೆ ಹಾಕಿ ಮತ್ತೆ ಸ್ವಲ್ಪ ಪುಡಿ ಮಾಡ್ಕೊಂಬರ್ಬೇಕು ನೋಡ್ರಿ. ಈ ಥರ ಆಗಬೇಕು. ಇಷ್ಟ ಆದ್ರೆ ಶೇಂಗಾದ ಹಿಂಡಿ ರೆಡಿ ಆಯ್ತು ನೋಡ್ರಿ. ಇದನ್ನು ಕೂಡ ಇನ್ನು ಉಳಿದಿರೋದನ್ನು ಕೂಡ ಪುಡಿ ಮಾಡಿಕೊಂಡು ಎಲ್ಲನೂ ಒಂದು ಸತಿ ಚೆಂದಂಗೆ ಮಿಕ್ಸ್ ಮಾಡ್ಕೊತೀನಿ ನೋಡ್ರಿ. ಈ ಥರ ಚೆಂದಂಗೆ ಮಿಕ್ಸ್ ಮಾಡ್ಕೊಂಡ್ಬಿಟ್ರೆ ತುಂಬ ಟೇಸ್ಟಿಯಾಗಿರೋ ನಮ್ಮ ಬಿಜಾಪುರದ ಸ್ಪೆಷಲ್ ಶೇಂಗಾದ ಹಿಂಡಿ ರೆಡಿ ಆಯ್ತು ನೋಡ್ರಿ. ಈ ಥರ ಹಿಂಡಿನ ನೀವು ಒಂದು ಸತಿ ಟ್ರೈ ಮಾಡಿ ನೋಡ್ರಿ. ಭಾಳ ಚಲೋ ಇರ್ತೈತಿ. ನೀವು ಇನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಲಾರ್ದೆ ಹಾಗೆ ನೋಡಾತಿದ್ರಿ ಅಂದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಬಿಡ್ರಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿತ್ತಂದ್ರೆ ಒಂದು ಲೈಕ್ ಮಾಡಿಬಿಡ್ರಿ. ಮತ್ತೊಂದು ವಿಡಿಯೋ ಜೊತೆ ಬರ್ತೀನಿ ರೀ. ನಮಸ್ಕಾರ.